ಮಹಾದೇವರ ಕೃಪೆಯುಳ್ಳ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಕೂಡಿ ಬಂದಂತ ದೇವ ಮಂದಿಗೆ, ದೇವರ ಸಭೆಗೆ ನಮ್ಮ ರಕ್ಷಕನು ನಮ್ಮ ಒಡೆಯನು ಆಗಿರುವಂತಹ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತವನ್ನ ಕೋರುವಂತದ್ದಾಗಿದೆ. ಕರ್ತನು ನಮ್ಮನ್ನ ಆಶೀರ್ವಾದ ಮಾಡಲಿ. ಈ ಊಟವನ್ನ ಪ್ರಾರಂಭ ಮಾಡುವಾಗೆ ನಮ್ಮ ಸತ್ಯವೇದದಲ್ಲಿ ಪಾರಾಯಣಕ್ಕಾಗಿ ನಾನು ಆರಿಸಿಕೊಂಡಂತ ಭಾಗ ಯೆರೆಮೀಯನು ಬರೆದ ಪ್ರವಾದನೆ 31ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು. ಯೆರೆಮೀಯನು ಬರೆದ ಪ್ರವಾದನೆ 31ನೇ ಅಧ್ಯಾಯದಿಂದ 1ರಿಂದ ಕೆಲವು ವಚನಗಳು. ಯೆಹೋವನು ಇಂತೆನ್ನುತ್ತಾನೆ, ಆ ಕಾಲದಲ್ಲಿ ನಾನು ಇಸ್ರಾಯೇಲಿನ ಸಕಲ ಗೋತ್ರಗಳವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ಇದು ಯೆಹೋವನ ನುಡಿ. ಹತಶೇಷವಾದ ಜನಕ್ಕೆ ಅರಣ್ಯದಲ್ಲಿ ದಯೆ ದೊರೆಯುವುದು. ಇಸ್ರಾಯೇಲು ವಿಶ್ರಾಂತಿಯನ್ನು ಹುಡುಕುವುದಕ್ಕೆ ಹೋಗುವಾಗ ಯೆಹೋವನು ದೂರದಿಂದ ಬಂದು ಅದಕ್ಕೆ ದರ್ಶನ ಕೊಟ್ಟು ಹೀಗನ್ನುವನು, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಇಸ್ರಾಯೇಲ್ ಎಂಬ ಯುವತಿಯೇ, ನಾನು ನಿನ್ನ ಹಾಳು ಪ್ರದೇಶಗಳನ್ನು ಪುನಃ ಕಟ್ಟುವೆನು, ಅವು ಕಟ್ಟಡಗಳಾಗುವು. ನೀನು ಮತ್ತೆ ದಮ್ಮಡಿಗಳಿಂದ ವೈಭವಗೊಂಡು ವಿನೋದ ಪಡುವವರ ನಾಟ್ಯಗಳಲ್ಲಿ ಸೇರುವಿ. ನೀನು ತಿರುಗಿ ಸಮಾರ್ಯದ ಗುಡ್ಡಗಳಲ್ಲಿ ತೋಟಗಳನ್ನು ಮಾಡಿಕೊಳ್ಳುವಿ. ನೆಡುವವರು ನೆಟ್ಟು ಫಲವನ್ನು ಅನುಭವಿಸುವವರು. ಒಂದು ದಿನ ಬರುವುದು, ಆಗ ಎಫ್ರಾಮಿನ ಗುಡ್ಡಗಳ ಮೇಲಿರುವ ಕಾವಲುಗಾರರು, ಏಳಿರಿ ಚಿಯೋನಿಗೆ, ನಮ್ಮ ದೇವರಾದ ಯೆಹೋವನ ಸನ್ನಿಧಾನಕ್ಕೆ ಹೋಗೋಣ ಬನ್ನಿ ಎಂದು ಕೂಗುವರು. ಯೆಹೋವನು ಇಂತೆನ್ನುತ್ತಾನೆ, ಯಾಕೋಬಿನ ನಿಮಿತ್ತ ಹರ್ಷಧ್ವನಿಗೈಯಿರಿ, ಜನಾಂಗಗಳ ಶಿರೋಮಣಿಯ ವಿಷಯದಲ್ಲಿ ಕೇಕೆ ಹಾಕಿರಿ. ಯೆಹೋವನೇ ಇಸ್ರಾಯೇಲಿನ ವಿಶೇಷವಾದ ನಿನ್ನ ಜನವನ್ನು ರಕ್ಷಿಸು ಎಂದು ಘೋಷಿಸಿ ಸ್ತುತಿಸಿರಿ. ಇಗೋ, ನಾನು ಅವರನ್ನು ಉತ್ತರ ದೇಶದಿಂದ ಬರಮಾಡುವೆನು, ದಿಗಂತಗಳಿಂದ ಅವರನ್ನು ಕೂಡಿಸುವೆನು. ಅವರೊಂದಿಗೆ ಕುರುಡರನ್ನು, ಕುಂಟರನ್ನು, ಗರ್ಭಿಣಿಯರನ್ನು, ದಿನ ತುಂಬಿದ ಬಸುರಿಯರನ್ನು ಒಟ್ಟಿಗೆ ಕರೆತರುವನು. ದೊಡ್ಡ ಗುಂಪಾಗಿ ಇಲ್ಲಿಗೆ ಹಿಂದಿರುಗುವರು. ಅವರು ಅಳುತ್ತಾ ನಡೆದು ಬರುವರು. ಅವರ ಜ್ಞಾಪನೆಗಳಿಂದಲೇ ಅವರನ್ನು ಮುಂದುವರಿಸುವೆನು. ಎಡವದ ಸಮಮಾರ್ಗದಲ್ಲಿ ನಡೆಸುತ್ತಾ ತುಂಬಿದ ತೊರೆಗಳ ಬಳಿಗೆ ಬರಮಾಡುವೆನು. ನಾನು ಇಸ್ರಾಯೇಲಿಗೆ ತಂದೆ, ಎಫ್ರಾಯಿಮು ನನ್ನ ಪ್ರಿಯ ಮಗನಲ್ಲವೇ. ದೇವರ ವಾಕ್ಯ ಭಾಗವನ್ನ ಆಶೀರ್ವಾದ ಮಾಡಲಿ. ಈ ಬೆಳಗಿನ ಜಾವದಲ್ಲಿ ನಮ್ಮ ಮಧ್ಯದಲ್ಲಿ ಸಹೋದರ ಡೇವಿಡ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಯಲ್ಲಿ ನಡೆಸಬೇಕೆಂಬುದಾಗಿ ಕೇಳ್ಕೊಳ್ತೇವೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಪ್ರಾರ್ಥನೆ. ಪ್ರೀತಿ ಮಹಾಸಾಗರನಾಗಿರುವಂತ ನಮ್ಮ ದೇವರಾಗಿರುವಂತ ಯೇಸುವೆ, ನಿನ್ನ ಪಾದದ ಬಳಿಯಲ್ಲಿ ಸೇರಿ ನಿನ್ನನ್ನು ಪ್ರಾರ್ಥಿಸುವಂತ ಕೃಪೆಯನ್ನು ದಯಪಾಲಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಕರುಣಾನಿಧಿಯಾಗಿದ್ದೀರಿ ಸ್ವಾಮಿ, ನಮ್ಮನ್ನು ಕರುಣಿಸುವ ದೇವರಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೇಗೋ ಕರ್ತನೆ, ರಾತ್ರಿ ಎಲ್ಲಾ ನಮಗೆ ಸುಖಕರವಾದ ನಿದ್ರೆಯನ್ನು ಕೊಟ್ಟು ಈ ಒಂದು ಬೆಳಗಿನ ಜಾವದಲ್ಲಿ ಎದ್ದು ಸ್ವಾಮಿ ನಿಮ್ಮನ್ನು ಪ್ರಾರ್ಥಿಸಲು ಈ ಒಂದು ಕೃಪೆ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಅನೇಕರು ಕರ್ತನೆ ಈ ಒಂದು ಬೆಳಗಿನ ಜಾವದಲ್ಲಿ ಕರ್ತನೆ ಎದ್ದು ನಿಮ್ಮನ್ನು ಪ್ರಾರ್ಥಿಸುವಂತೆ ಕೃಪೆಯನ್ನು ಅನುಗ್ರಹಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೇಗೋ ಸ್ವಾಮಿ, ಅನೇಕರು ಈ ಲೋಕವನ್ನು ತ್ಯಜಿಸಿ ಬಿಟ್ಟು ಹೋಗಿದ್ದಾರೆ ಸ್ವಾಮಿ. ನಮ್ಮನ್ನು ಜ್ಞಾಪಿಸಿಕೊಂಡು ಕರ್ತನೆ ಈ ಒಂದು ಬೆಳಗಿನ ಜಾವದಲ್ಲಿ ಎದ್ದು ನಿಮ್ಮನ್ನು ಪ್ರಾರ್ಥಿಸುವಂತೆ ಕೃಪೆಯನ್ನು ಮಾಡಿದಕ್ಕಾಗಿ ಸ್ತೋತ್ರ. ಕರುಣಾನಿಧಿಯಾಗಿರುವಂತ ನಮ್ಮ ದೇವರೇ, ನಮ್ಮನ್ನು ಕರುಣಿಸು, ನಮ್ಮನ್ನು ಪ್ರೀತಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಸ್ವಾಮಿ, ಅಬ್ರಹಾಂ, ಈಸಾಕು, ಯಾಕೋಬು ದೇವರಾಗಿರುವಂತ ನಮ್ಮ ದೇವರೇ, ನಮ್ಮನ್ನು ಬಂದಿದ್ದಕ್ಕಾಗಿ ಸ್ತೋತ್ರ. ಈಗೋ ಸ್ವಾಮಿ, ಇಸ್ರಾಯೇಲರನ್ನು ನೀವು ಪ್ರೀತಿಸಿದ್ರಿ ಸ್ವಾಮಿ, ಅವರನ್ನು ಬಲಪಡಿಸಿದ್ರಿ ಸ್ವಾಮಿ, ಅವರ ಒಂದು ರಕ್ಷಣೆಯನ್ನು ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ಸ್ವಾಮಿ, ನಾವು ಕರ್ತನೆ ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದದಿಂದ ಯೇಸು ಕ್ರಿಸ್ತನ ಒಂದು ರಕ್ಷಣೆಯಲ್ಲಿ ಸ್ವಾಮಿ, ಯೇಸು ಕ್ರಿಸ್ತನ ರಕ್ತದಿಂದ ಕರ್ತನೆ ನಾವು ನಿಮ್ಮಲ್ಲಿ ಸೇರಿದ್ದೇವೆ ಸ್ವಾಮಿ. ಈಗೋ ಸ್ವಾಮಿ, ನಮ್ಮನ್ನು ಪ್ರೀತಿಸಿ ಬಲಪಡಿಸಿರಿ ಸ್ವಾಮಿ, ನಮ್ಮನ್ನು ರಕ್ಷಿಸಿರಿ ಸ್ವಾಮಿ. ಈಗ ಸ್ವಾಮಿ, ಇಂದು ವಾಕ್ಯವನ್ನು ಹೇಳುವಂತ ನಿಮ್ಮ ದಾಸರನ್ನು ನೀವು ಆಶೀರ್ವದಿಸಿರಿ. ಅವ್ರ ಬಾಯಿಯಿಂದ ಬರುವಂತ ಪ್ರತಿಯೊಂದು ಮಾತು ಸ್ವಾಮಿ ನಿಮ್ಮದಾಗಿರ್ಲಿ ಕರ್ತನೆ. ಆ ಮಾತನ್ನು ಸ್ವಾಮಿ ನಾವು
ಹೃದಯದಲ್ಲಿ ಬಚ್ಚಿಟ್ಕೊಳ್ಳುವಂತೆ ಅದರ ಪ್ರಕಾರ ನಾವು ಜೀವಿಸುವಂತೆ ನಮ್ಮನ್ನು ಬಲಪಡಿಸಿರಿ ಸ್ವಾಮಿ. ಸ್ವಾಮಿ, ನಮ್ಮನ್ನು ಬಲಪಡಿಸಿ ಅನೇಕರಿಗೆ ಸ್ವಾಮಿ ಈ ಒಂದು ಕೊನೆಯ ಕಾಲದಲ್ಲಿ ನಿಮ್ಮ ಸತ್ಯದ ವಾಕ್ಯವನ್ನು ಸ್ವಾಮಿ ಪ್ರಕಟಿಸುವಂತೆ ನಮ್ಮನ್ನು ಬಲಪಡಿಸಿರಿ ಸ್ವಾಮಿ. ನಿಮ್ಮ ಪರಿಶುದ್ಧ ಆತ್ಮದಿಂದ ನಮ್ಮನ್ನು ತುಂಬಿಸಿರಿ ಸ್ವಾಮಿ. ಈ ಒಂದು ಕೊನೆಯ ಕಾಲದಲ್ಲಿ ಸ್ವಾಮಿ ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಿ ಸ್ವಾಮಿ ಇತರರಿಗೆ ನಾವು ಸಾಕ್ಷಿಗಳಾಗಿ ಜೀವಿಸಿ ಕರ್ತನೆ ಒಂದಲ್ಲ ಒಂದ್ ದಿವಸದಲ್ಲಿ ಈ ಲೋಕವನ್ನು ಬಿಟ್ಟು ಹೋಗುವವರಾಗಿದ್ದೀವಿ ಸ್ವಾಮಿ. ಆದಾಗ್ಯೂ ನಮ್ಮನ್ನು ಸ್ವಾಮಿ ಜ್ಞಾಪಿಸಿಕೊಂಡು ಅನೇಕರಿಗೆ ಸತ್ಯವಾದ ಸುವಾರ್ತೆಯನ್ನು ಸತ್ಯದ ರೀತಿಯಲ್ಲಿ ಪ್ರಕಟಿಸುವಂತೆ ಸ್ವಾಮಿ ಎಚ್ಚರವಾಗಿದ್ದು ನಾವು ಪ್ರಾರ್ಥಿಸಿ ಕರ್ತನೆ ಅನೇಕ ಆತ್ಮಗಳನ್ನು ಆ ಒಂದು ಪರಲೋಕದ ರಾಜ್ಯ ಕಡೆಗೆ ತಿರುಗಿಸುವಂತೆ ನಮ್ಮನ್ನು ಬಲಪಡಿಸ್ರಿ ಸ್ವಾಮಿ. ನಮ್ಮನ್ನು ಬಲಪಡಿಸಿ ನಮ್ಮನ್ನು ನಡೆಸ್ತಾ ಬರಬೇಕೆಂದು ಮತ್ತು ವಿಶೇಷವಾದ ರೀತಿಯಲ್ಲಿ ಪಾಸ್ಟರ್ ಎಂ ರಾಜು ಅವರನ್ನು ಆಶೀರ್ವದಿಸಿ ಸ್ವಾಮಿ. ಅವರ ಮುಖಾಂತರ ಅನೇಕ ಆತ್ಮಗಳ ರಕ್ಷಣೆ ಹೊಂದುವಂತೆ ನಿಮ್ಮ ಕೃಪೆ ನಿಮ್ಮ ಆಶೀರ್ವಾದದಿಂದ ತುಂಬಿಸ್ತಾ ಬರಬೇಕೆಂದು ಕರ್ತನು ಒಡೆಯನು ರಕ್ಷಕನೂ ಆಗಿರುವಂತ ಯೇಸು ಕ್ರಿಸ್ತನ ಪುಣ್ಯವಾದ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇನೆ ನಮ್ಮ ತಂದೆಯೇ, ಆಮೇನ್. ಪ್ರಾರ್ಥನೆಗಾಗಿ ಸಹೋದರ ಡೇವಿಡ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಸಮಯದಲ್ಲಿ ಸಹೋದರಿ ಆನೆಯವರು ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಅಂಕಲ್. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ದೇವ್ರ ನಾಮ ಸ್ತೋತ್ರ. ನಿಮ್ಗೂ ಸಹ ವಂದನೆಗಳು. ಬಂದಿರುವಾಗ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಕೀರ್ತನೆಗಳಲ್ಲಿ 206ನೇ ಕೀರ್ತನೆ ಆಡ್ತೀನಿ ಅಂಕಲ್. ಒಕ್ಕಲಿಗ ಹೋದ. ಒಕ್ಕಲಿಗ ಹೋದ ಹೋದ ಒಮ್ಮೆ ತನ್ನ ಭೂಮಿಗೆ, ಆ ಕಡೆಂದು ಹೊಸನು ಮಾಡಿ ಬಿತ್ತುವುದಕ್ಕೆ. ಒಕ್ಕಲಿಗ ಹೋದ ಹೋದ ಒಮ್ಮೆ ತನ್ನ ಭೂಮಿಗೆ, ಆ ಕಡೆಂದು ಹೊಸನು ಮಾಡಿ ಬಿತ್ತುವುದಕ್ಕೆ. ಬೀಸುವಾಗ ಕೆಲವು ಪ್ರೀತು ಹಾಕಿ ಬಾಂಧವು ಬೇಗ ತಿಂದಿ ಬಿಟ್ಟವು. ಬೀಸುವಾಗ ಕೆಲವು ಬೀಜ ಸರಿ ಮುಖಲೋಳ್ ಪ್ರೀತು ಹಾಕಿ ಬಾಂಧವು ಬೇಗ ತಿಂದಿ ಬಿಟ್ಟವು. ಒಕ್ಕಲಿಗ ಹೋದ ಹೋದ ಒಮ್ಮೆ ತನ್ನ ಭೂಮಿಗೆ, ಆ ಕಡೆಯಿಂದ ಹೊಸನು ಆಡಿ ಬಿತ್ತುವುದಕ್ಕೆ. ಕೆಲವು ಬೀಜ ಬಂಡೆ ನೆಲದ ಮೇಲೆ ಬಿದ್ದವು, ಮೊಳೆತು ಬಿಸಿಲು ಬರಲು ಎಲ್ಲ ಬಾಡಿ ಹೋದವು. ಕೆಲವು ಬೀಜ ಬಂಡೆ ನೆಲದ ಮೇಲೆ ಬಿದ್ದವು, ಮೊಳೆತು ಬಿಸಿಲು ಬರಲು ಎಲ್ಲ ಬಾಡಿ ಹೋದವು. ಒಕ್ಕಲಿಗ ಹೋದ ಹೋದ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು, ಬೆಳೆದು ಮುಳ್ಳುವವು ಗಳನ್ನು ಅಡಗಿಸಿಟ್ಟವು. ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು, ಬೆಳೆದು ಮುಳ್ಳುವವು ಗಳನ್ನು ಅಡಗಿಸಿಟ್ಟವು. ಒಕ್ಕಲಿಗ ಹೋದ ಹೋದ ಕೆಲವು ಬೀಜ ಒಳ್ಳೆ ಭೂಮಿಯಲ್ಲಿ ಬಿದ್ದವು, ಬಹಳ ಕಾಲದಲ್ಲಿ ಬಹಳ ಫಲವ ಕೊಟ್ಟವು. ಕೆಲವು ಬೀಜ ಒಳ್ಳೆ ಭೂಮಿಯಲ್ಲಿ ಬಿದ್ದವು, ಫಲದ ಕಾಲದಲ್ಲಿ ಬಹಳ ಫಲವ ಕೊಟ್ಟವು. ಒಕ್ಕಲಿಗ ಹೋದ ಹೋದ ಒಮ್ಮೆ ತನ್ನ ಭೂಮಿಗೆ, ಆ ಕಡೆಯಿಂದ ಹೊಸನು ಮಾಡಿ ಬಿತ್ತುವುದಕ್ಕೆ. ಒಳ್ಳೆ ಹೃದಯದಲ್ಲಿ ಪೀತ ದೇವ ವಾಕ್ಯವು ಒಳ್ಳೆ ಫಲವ ಬಹಳ
ಬಾಗಿ ಕುಡಿಲಿರ್ಬದು. ಓ ಕಲಿಗ ಹೋದ ಒಮ್ಮೆ ತನ್ನ ಭೂಮಿಗೆ ಆ ಕರೆದು ಹೊತ್ತನು ಮಾಡಿ ಬಿತ್ತುವುದಕ್ಕೆ. ಓ ಕಲಿಗ ಹೋದ. ಥ್ಯಾಂಕ್ ಯು ಅಂಕಲ್. ಆಮೇಲೆ ಉತ್ತಮವಾದಂತಹ ಹಾಡಿಗಾಗಿ ಸಹೋದರಿ ಆನಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಬೆಳಗಿನ ಜಾವದಲ್ಲಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನ ಧ್ಯಾನ ಮಾಡುವಾಗ ಯೆಶಾಯನು ಬರೆದಂತ ಪ್ರವಾದನೆಯಲ್ಲಿ 51ನೇ ಅಧ್ಯಾಯ 7ನೇ ವಚನದಿಂದ ಕೆಲವೊಂದು ವಚನಗಳನ್ನು ಓದಿಕೊಳ್ಳೋಣ. ಪರ್ವತಗಳ ಮೇಲೆ ತ್ವರಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟು ಅಂದವಾಗಿವೆ. ಒಳ್ಳೆಯ ಶುಭ ವರ್ತಮಾನವನ್ನು, ಶುಭದ ಸುವಾರ್ತೆಯನ್ನು ತಂದು ರಕ್ಷಣೆಯನ್ನು ಪ್ರಕಟಿಸುತ್ತಾ ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ ಎಂದು ಚಿಯೋನಿಗೆ ತಿಳಿಸುವನಾಗಿದ್ದಾನೆ. ಹೀಗೋ ನಿನ್ನ ಕಾವಲುಗಾರರ ಕೂಗು ಸ್ವರವೆತ್ತಿ ಒಟ್ಟಿಗೆ ಹರ್ಷಧ್ವನಿಗೈಯುತ್ತಾರೆ. ಯೆಹೋವನು ಚಿಯೋನಿಗೆ ತಿರುಗಿ ಬರುವುದನ್ನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದಾರೆ. ಯೆರೂಸಲೇಮಿನ ಹಾಳು ಪ್ರದೇಶಗಳೆಲ್ಲ ಗೆಳೆ ತಟ್ಟನೆ ಜಯಘೋಷ ಮಾಡಿ ಒಟ್ಟಿಗೆ ಹರ್ಷಧ್ವನಿಗೈಯಿರಿ. ಯೆಹೋವನು ಯೆರೂಸಲೇಮನ್ನು ವಿಮೋಚಿಸಿ ತನ್ನ ಜನರನ್ನು ಸಂತೈಸಿದ್ದಾನೆ. ಯೆಹೋವನು ಸಕಲ ಜನಾಂಗಗಳ ಕಣ್ಣೆದುರಿನಲ್ಲಿ ತನ್ನ ದಿವ್ಯ ಬಾಹುವನ್ನು ತೋರಿಸಿದ್ದಾನೆ. ಭೂಮಿಯ ಎಲ್ಲಾ ದಿಕ್ಕಿನವರು ನಮ್ಮ ದೇವರ ರಕ್ಷಣಾ ಕಾರ್ಯವನ್ನು ನೋಡುವರು. ತೊಲಗಿರಿ, ತೊಲಗಿರಿ, ಬಾಬೆಲಿನಿಂದ ಹೊರಡಿರಿ, ಅಶುದ್ಧವಾದ ಯಾವುದನ್ನು ಮುಟ್ಟದಿರಿ, ಅವರ ಮಧ್ಯದೊಳಗಿಂದ ತೆರಳಿರಿ. ಯೆಹೋವನ ಆರಾಧನೆಯ ಉಪಕರಣಗಳನ್ನು ಹೊರುವವರೇ ಶುದ್ಧರಾಗಿರಿ. ನೀವು ಅವಸರದಿಂದ ಹೊರಡಬೇಕಾಗಿಲ್ಲ, ಓಡಿ ಹೋಗಬೇಕಾಗಿಲ್ಲ. ಯೆಹೋವನು ನಿಮಗೆ ಮುಂಬಲವಾಗಿ ಮುಂದುವರಿಯುವನು. ಇಸ್ರಾಯೇಲನ ದೇವರು ನಿಮಗೆ ಹಿಂಬಲವಾಗಿಯೂ ಇರುವನು. ದೇವರ ಈ ವಾಕ್ಯ ಭಾಗಗಳನ್ನ ಆಶೀರ್ವಾದ ಮಾಡಿ. 2 ಅಧ್ಯಾಯಗಳನ್ನ ನಾನು ಓದಿ. ಒಂದು ಯೆರೆಮೀಯನು ಬರೆದಂತ 31ನೇ ಅಧ್ಯಾಯ, ಇನ್ನೊಂದು ಯೆಶಾಯನು ಬರೆದಂತ ಪ್ರವಾದನೆಯಲ್ಲಿ 51ನೇ ಅಧ್ಯಾಯ. ಇಲ್ಲಿ 2 ಭಾಗದಲ್ಲಿಯೂ ದೇವರು ಕಡೆ ಕಾಲದಲ್ಲಿ ತನ್ನ ಜನರನ್ನ ವಿಮೋಚಿಸುವುದರ ಬಗ್ಗೆ ತಿಳಿಸುವಂತವರಾಗಿದ್ದಾರೆ. ನನ್ನ ಪ್ರೀತಿಯ ಇಸ್ರಾಯೇಲನ್ನ ನಾನು ಎಲ್ಲಾ ಜನಾಂಗಗಳಿಂದ ಒಟ್ಟುಗೂಡಿಸಿದನು ಎಂಬುದಾಗಿ ಹೇಳ್ತಾರೆ. ಜೊತೆಗೆ ಇಸ್ರಾಯೇಲ್ ಜನಾಂಗದ ಕುರಿತಾಗಿ ಹೇಳ್ತಾನೆ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿಯಿಂದಲೇ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇದ್ದಾಗ ಯೋಹಾನನ್ ಬರೆದಂತ ಸುವಾರ್ತೆ 10ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನನ್ನ ಹಟ್ಟಿಗೆ ಸೇರಿದಿರುವ ಅನೇಕ ಕುರಿಗಳು ಉಂಟು, ಅವುಗಳನ್ನ ನಾನು ಕರ್ತರುತ್ತೇನೆ, ಈ ಹಿಂಡಿಗೆ ಸೇರಿಸುತ್ತೇನೆ ಎಂಬುದಾಗಿ. ದೇವರು ಕೊನೆ ಕಾಲದಲ್ಲಿ ತನ್ನ ಶಾಶ್ವತವಾದ ಪ್ರೀತಿಯನ್ನ ಈ ಭೂಮಿಗೆ ಪರಿಚಯ ಮಾಡುವುದು ಮಾತ್ರವಲ್ಲದೆ ಆತನನ್ನ ನಂಬುವುದರ ಮುಖಾಂತರವಾಗಿ ಮಾನವನಿಗೆ ಆ ಶಾಶ್ವತವಾದ ಪ್ರೀತಿಯನ್ನ ಅನುಭವಿಸುವಂತ ಕೃಪೆಯನ್ನು ಒದಗಿಸಿಕೊಡುವಂತವನಾಗಿದ್ದಾನೆ. ಈ ಕೊನೆ ಕಾಲದಲ್ಲಿ ನಾವು ನೋಡ್ತಾ ಇದ್ದೇವೆ, ಅನೇಕ ವಿಧವಾದಂತ ಪ್ರಕೃತಿ ವಿಕೋಪಗಳು ಜರುಗುತ್ತಾ ಇವೆ. ಬೆಂಕಿಯಿಂದ ನಾಶನ, ಪ್ರವಾಹದಿಂದ ನಾಶನ, ಭೂಕಂಪದಿಂದ, ಬರಬದಿಂದ ನಾಶನ. ಅಲ್ಲಲ್ಲಿ ಅನೇಕ ರೀತಿಯಲ್ಲಿ ದೊಡ್ಡ ದೊಡ್ಡ ಅನಾಹುತಗಳೇ ಜರುಗಿ ಹೋಗ್ತವೆ. ಒಂದು ಊರೇ ಸಂಪೂರ್ಣವಾಗಿ ನಾಶವಾಗುವಂತ ಪರಿಸ್ಥಿತಿಗಳು ಎದುರಾಗ್ತವೆ. ಇವುಗಳೆಲ್ಲ ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿರುವಂತಹ ಪ್ರವಾದನೆ ಪ್ರತಿಯೊಂದು ಮಾತುಗಳು ಈ ಕೊನೆ ಕಾಲದಲ್ಲಿ ನೆರವೇರುತ್ತಾರೆ. ದೇವರು ಈ ಭೂಮಿ ಮೇಲೆ ಪ್ರತಿಯೊಬ್ಬ ಮಾನವನನ್ನ ಪ್ರೀತಿಸುವಂತವನಾಗಿದ್ದಾನೆ. ಈ ಪ್ರೀತಿಯ ಸಂದೇಶವನ್ನು ಮಾನವನಿಗೆ ತಿಳಿಸುವ ಪ್ರಯತ್ನದಲ್ಲಿ ಮನುಷ್ಯರು ದೇವರ ಮಾತುಗಳನ್ನ ಕೇಳದೆ ಹೋದಾಗ, ದೇವರ ಪ್ರೀತಿಯ ಸಂದೇಶಕ್ಕೆ ಕಿವಿಗೊಡದೆ ಹೋದಾಗ,
ದೇವರ ಎಚ್ಚರಿಕೆಯ ಸಂದೇಶಗಳನ್ನ ಗಮನಕ್ಕೆ ತೆಗೆದುಕೊಳ್ಳದೆ ಹೋದಾಗ ಇಂತಹ ಪ್ರಕೃತಿ ವಿಕೋಪಗಳನ್ನ ಈ ಭೂಮಿ ಎದುರಿಸಬೇಕಾಗ್ತದೆ. ಊರಿಗೂರೇ ಸಂಪೂರ್ಣವಾಗಿ ನಾಶವಾಗುವಂತ ಪರಿಸ್ಥಿತಿಗಳನ್ನ ಭೂಮಿ ಮೇಲಿರ್ತಕ್ಕಂಥ ಜನರು ಕಂಡು ಎದುರಿ ನಡುಗುವಂತಾಗಬೇಕಾಗ. ಕಾರಣ ಒಂದು ಕಡೆ ಕೆಟ್ಟದ್ದಕ್ಕೆ ಆಗುವಂತ ಒಂದು ಪ್ರತಿಫಲ ಏನೆಂಬುದು ಈ ಭೂಮಿಗೆ ಗೊತ್ತಾದ್ರೂ, ಇನ್ನೊಂದಕ್ಕೆ ಕೆಟ್ಟದ್ದನ್ನ ನಡೆಸಿ ಬದುಕುತ್ತಿರುವ ಜನರು ಕೆಟ್ಟದ್ದನ್ನ ಬಿಟ್ಟು ದೇವರಿಗೆ ಭಯಪಡುವವರಾಗಿ ದೇವರನ್ನ ಪ್ರೀತಿಸುವಂತ ಮಾರ್ಗಗಳನ್ನ ಕಂಡುಕೊಂಡು ಆತನ ಚಿತ್ತಕ್ಕೆ ವಿಧೇಯರಾಗಿ ಮುಂಬರುವಂತ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನು ತನ್ನನ್ನ ಪ್ರೀತಿಸುವಂತ ಪ್ರತಿಯೊಬ್ಬರನ್ನು ಶಾಶ್ವತವಾದ ಪ್ರೇಮದಿಂದಲೇ ಪ್ರೀತಿಸುವಂತ ತಾನು ಪ್ರೀತಿಸುವಂತ ತನ್ನ ಜನರನ್ನ ತನ್ನ ಕೈಯಲ್ಲಿ ಅವರನ್ನ ಸುಭದ್ರವಾಗಿ ಇಟ್ಟುಕೊಂಡು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸಮಾಧಾನದಿಂದ ಹೊರಡಿರಿ ಎಂಬುದಾಗಿ. ದೇವರನ್ನ ಪ್ರೀತಿಸುವಂತಹ ಜನರು ಈ ಭೂಮಿ ಮೇಲೆ ಏನೋ ನಡೆದ್ರೂ ಸಹ ನಾವು ಅವಸರ ಪಡಬೇಕಾಗಿಲ್ಲ. ನಮ್ಮ ಕಣ್ಣು ಎದುರುಗಡೆ ಸಾಕಷ್ಟು ದುರಂತಗಳು ನಡೆಯುತ್ತಾನೆ ಇರ್ತವೆ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಪರಾತ್ಪರನನ್ನ ಮೊರೆಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಕಣ್ಣಾರೆ ಕಂಡರು ನಿನ್ನ ಎಡಗಡೆ 10,000 ಜನರು, ಬಲಗಡೆ 20,000 ಜನರು ಸತ್ತು ಬಿದ್ದರು. ಅದನ್ನು ನೀವು ಕಣ್ಣಾರೆ ಕಾಣಿ ದುಷ್ಟರಿಗೆ ಪ್ರತಿ ದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವುದು ಅಷ್ಟೇ. ನಿನಗೇನು ತಟ್ಟುವುದಿಲ್ಲ ಎಂಬುದಾಗಿ ದೇವರ ಶಾಶ್ವತವಾದ ಪ್ರೀತಿಯನ್ನ ಅನುಭವಿಸುವಂತಹ ದೇವರ ಮಕ್ಕಳು ಈ ಭೂಮಿ ಮೇಲೆ ಇಟ್ಟುಕೊಂಡು ಇಂಥ ಉನ್ನತವಾದ ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿರ್ತಾರೆ. ದಿನನಿತ್ಯವೂ ದುರಂತಗಳು ಕಣ್ಣೆದುರಿಗೆ ನಡೆದರೂ ದೇವರ ಮಕ್ಕಳು ಸುರಕ್ಷಿತವಾಗಿ ಅದೇ ದಾರಿಯಲ್ಲಿ ದಾಟಿ ಬರ್ತಾರೆ. ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಮಗೆ ಇರುವಂತ ಒಂದು ಶ್ರೇಷ್ಠವಾದಂತ ಅಭಯ ಹಸ್ತವು ದೇವರ ಕೃಪೆಯಾಗಿದೆ. ಕಾರಣ ಆತನು ನಮ್ಮನ್ನು ಪ್ರೀತಿಸಿರುವುದು ಶಾಶ್ವತವಾದಂತ ಕೃಪೆಯಿಂದಲೇ, ಪ್ರೀತಿಯಿಂದಲೇ. ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಈ ಪ್ರೀತಿ ಕೃಪೆಗಳನ್ನ ಈ ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಬ್ಬ ಮಾನವನಿಗೂ ದೇವರು ತನ್ನ ಅಪಾರವಾದಂತ ಪ್ರೀತಿಯಿಂದ ನಮ್ಮ ಕೈಯಲ್ಲಿ ಇಟ್ಟಿದ್ದಾನೆ. ಅದನ್ನ ಈ ಭೂಮಿಗೆ ತಲುಪಿಸಬೇಕಾದಂತ ಜವಾಬ್ದಾರಿಕೆ ನಮ್ಮದ. ಒಂದು ವೇಳೆ ಈ ಕೆಲಸದಲ್ಲಿ ನಾವು ಸೋತು ಹೋದ, ಒಂದು ವೇಳೆ ಈ ಕಾರ್ಯವು ನಡೆಯುವಾಗ ಅವರು ಅದನ್ನ ಅಪೇಕ್ಷಿಸಿ ಪಡೆದುಕೊಳ್ಳದೆ ಹೋದರೆ ಅಂತ ಸಮಯದಲ್ಲಿ ಆಗುವಂತ ಅನಾಹುತಗಳಿಗೆ ಅವರು ಮತ್ತು ಅವರ ಕುಟುಂಬ ಮಕ್ಕಳೇ ಜವಾಬ್ದಾರ. ಆದರೆ ನಮ್ಮ ಕೈಗೆ ಕೊಟ್ಟಿರುವಂತ ಈ ಉನ್ನತವಾದಂತ ಕೃಪೆಯನ್ನ ತಲುಪಿಸಬೇಕಾದಂತ ಕಾರ್ಯಗಳು ನಮ್ಮ ಮೇಲೆ ಬಿದ್ದ ಭಾರವಾದ. ಇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೆಶಾಯನು ಬರೀತಾನೆ 7ನೇ ವಚನದಲ್ಲಿ 51ನೇ ವಚನದಲ್ಲಿ, ಪರ್ವತಗಳ ಮೇಲೆ ತ್ವರೆ ಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟು ಅಂದವಾಗಿವೆ. ಒಳ್ಳೆಯ ಶುಭ ವರ್ತಮಾನವನ್ನು, ಶುಭದ ಸುವಾರ್ತೆಯನ್ನು ತಂದು ರಕ್ಷಣೆಯನ್ನು ಪ್ರಕಟಿಸುತ್ತಾ ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ ಎಂದು ಚೀಯೋನಿಗೆ ತಿಳಿಸುವನಾಗಿದ್ದಾನೆ. ದೇವರ ವಾಕ್ಯದ ಶುಭ ಸಮಾಚಾರದ ಸಂದೇಶವನ್ನ ತರುವಂತವರು ದೇವರ ದೂತರಾಗಿದ್ದಾರೆ. ದೇವದೂತರು ಮಾಡುವಂತ ಕೆಲಸವನ್ನ ಮಾಡುತ್ತಾರೆ. ನಾವು ನೋಡ್ತಿದ್ದೇವೆ, ಶುಭ ಸಮಾಚಾರವನ್ನ ದೇವದೂತರು ತಂದು ಮನುಷ್ಯರಿಗೆ ತಿಳಿಸಿದರು. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟುವಾಗ ಶುಭದ ಸಮಾಚಾರವನ್ನ ಈ ಲೋಕಕ್ಕೆ ತಿಳಿಸಬೇಕಾಗಿತ್ತು. ಆದ್ರೆ ಅದನ್ನ ಹೊಲದಲ್ಲಿ ಕುರಿ ಕಾಯುತ್ತಿದ್ದಂತ ಕುರುಬರಿಗೆ ದೇವದೂತರು ಕಾಣಿಸಿಕೊಂಡು ಹೇಳಿದರು, ಇಗೋ ಲೋಕಕ್ಕೆ ಒಬ್ಬ ರಕ್ಷಕನು ಹುಟ್ಟಿದ್ದ.
ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸಮಾಧಾನ, ಮೇಲನ ಲೋಕಗಳಲ್ಲಿ ಮಹಿಮೆಯ ಶುಭದ ಸಮಾಚಾರವನ್ನ ದೇವದೂತರು ತಂದರು ಸಾರುವುದು ಮಾತ್ರ ಮನುಷ್ಯರಾಗಿದ್ದಾರೆ. ಅದಕ್ಕೋಸ್ಕರ ದೇವರು ಶುಭದ ಸಮಾಚಾರವನ್ನ ದೇವದೂತರ ಮುಖಾಂತರವಾಗಿ ಮನುಷ್ಯರಿಗೆ ತಿಳಿಸ್ತಾರೆ. ಈ ಮನುಷ್ಯರು ಅಶುಭದ ಸಮಾಚಾರವನ್ನು ಈ ಲೋಕದಲ್ಲಿ ನಾಶವಾಗುತ್ತಿರುವಂತ ಎಲ್ಲ ಜನರಿಗೂ ಸಾರಿ ಹೇಳಬೇಕಾಗಿದೆ. ಈ ಕೆಲಸ ಈ ಭೂಮಿ ಮೇಲೆ ನಡೆಯುವಾಗ ಈ ವಾಕ್ಯವು ಸಂಪೂರ್ಣವಾಗಿ ನೆರವೇರುವುದು. ಪರ್ವತಗಳ ಮೇಲೆ ತ್ವರೆಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟು ಅಂದವಾಗಿವೆ. ದೇವದೂತರು ದೇವರ ವಾಕ್ಯವನ್ನು ಸಾರಬೇಕಾದರೆ ಬೆಟ್ಟ ಗುಡ್ಡ ದಿಣ್ಣೆ ತಗ್ಗುಗಳನ್ನ ದಾಟಿ ಮನುಷ್ಯರು ಹಾದು ಹೋಗಬೇಕಾದ ದೇವರ ಸುವಾರ್ತೆನ ಸಾರುವಂತ ದೇವರ ಮಕ್ಕಳ ಪಾದಗಳು ಎಷ್ಟು ಅಂದವಾಗಿವೆ ಎಂಬುದಾಗಿ ಹೇಳುವಂತ ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದಲ್ಲಿ ಇಂತಹ ದುರಂತಗಳನ್ನ ನಾವು ನೋಡಬಾರದು ಎಂಬುದಾಗಿ ಅಂದುಕೊಳ್ಳುವುದಾದರೆ, ಭಾವಿಸುವುದಾದರೆ, ಇಂತಹ ಘಟನೆಗಳನ್ನ ನಾವು ಇಷ್ಟಪಡುವುದೇ ಇರುವುದಾದರೆ ಅದಕ್ಕೆ ಬೇಕಾದಂತ ಉನ್ನತವಾದಂತ ಕೃಪೆಯನ್ನ ದೇವರು ನಮ್ಮ ಕೈಯಲ್ಲಿ ಇದ್ದಾರೆ. ದೇವರ ವಾಕ್ಯವನ್ನ ಸಾರುವಂಥದ್ದು. ಈ ಲೋಕದಲ್ಲಿ ತಿಳಿಯದೆ ದೇವರನ್ನ ಅರಿಯದೆ ನಾಶವಾಗುತ್ತಿರುವಂತ ಜನರಿಗೆ ದೇವರ ವಾಕ್ಯವನ್ನ ತಿಳಿಸಿ ದೇವರ ವಾಕ್ಯದ ಬಲದಿಂದ ಅವರನ್ನ ದೇವರ ಕಡೆಗೆ ತಿರುಗಿಸಿ ನಾಶವಾಗುತ್ತಿರುವಂತ ನಾಶನದಿಂದ ತಪ್ಪಿಸಿ ಕಾಪಾಡುವಂತ ಅವಕಾಶವನ್ನ ಕೊನೆ ಕಾಲದಲ್ಲಿ ತನ್ನ ಭಕ್ತರಿಗೆ ತನ್ನ ಮಕ್ಕಳಿಗೆ ಕೊಟ್ಟಿದ್ದಾರೆ. ಈ ಕೆಲಸವನ್ನ ತನ್ನನ್ನು ಪ್ರೀತಿಸುವಂತ ಪ್ರತಿಯೊಬ್ಬ ವಿಶ್ವಾಸಿಯು ದಿನನಿತ್ಯವೂ ತನಗಾಗಿ ಮಾಡಬೇಕೆಂಬುದಾಗಿ ಕರ್ತನು ಇದು ನೋಡುವಂತನಾಗಿದ್ದಾರೆ. 1992ನೇ ಇಸವಿಯಲ್ಲಿ ಕಿಲಾರಿ ಮಹಾರಾಷ್ಟ್ರದ ಭೂಕಂಪವಾಯಿತು. ಬೆಳಿಗ್ಗೆ 4 ಗಂಟೆಗಳಿಗೆ ಕಂಪನವಾಯಿತು. ಆ ಸಮಯದಲ್ಲಿ ನಾವು ಬೀದರಲ್ಲಿದ್ದಂತ ಅನೇಕ ಭಾಗಗಳಲ್ಲಿ ಭೂಕಂಪವಾಗಿ ಮನೆಗಿದ್ದವರೆಲ್ಲ ಎದ್ದು ಹೊರಗಡೆ ಓಡಿ ಬಂದರು. ಎಲ್ರಿಗೂ ಗೊತ್ತಾಯ್ತು ಭೂಕಂಪ ಆಗ್ತಾ ಇದೆ ಅಂತ ಹೇಳಿ. ಎಲ್ಲ ಜನರು ಬೀದಿಯಲ್ಲಿ ಇದ್ರು. ಬೆಳಿಗ್ಗೆ 4 ಗಂಟೆಗೆ. ಆದ್ರೆ ಅಷ್ಟೊತ್ತಿಗಾಗಲೇ ಕಿಲಾರಿಯಲ್ಲಿ ದೊಡ್ಡ ಅನಾಹುತ ಆಗೋಗಿತ್ತು. ಮನೆಗಳಿದ್ದಂತ ಜಾಗದಲ್ಲಿ ಮನೆಗಳಿಲ್ಲ, ಅವುಗಳೆಲ್ಲ ಭೂಗತವಾಗಿ ಎಷ್ಟೋ ಸಾವಿರ ಜನರು ಮಣ್ಣಿನಲ್ಲಿ ಹುಗಿದು ಹೋಗಿದ್ದಾರೆ. ಇಂದು ಏನು ಆ ಒಂದು ವಯನಾಡು ಪ್ರದೇಶಗಳಲ್ಲಿ ಸೇನೆ ಬಂದು ಆ ಒಂದು ಬುಲ್ಡೇಜರಿಂದ ಮಣ್ಣನ್ನ ಅಗೆದು ತೆಗೆಯುತ್ತಾ ಹೋದಾಗೆಲ್ಲ ಅಲ್ಲಿ ಸತ್ತವರ ಸಂಖ್ಯೆ ಹೆಚ್ಚಾಗುತ್ತಾ ಹೆಣಗಳನ್ನ ತೆಗೆಯುತ್ತಾ ಇರುವುದನ್ನ ಇವತ್ತು ಟಿವಿಯಲ್ಲಿ ನಾವು ನೋಡ್ತಾ ಇದ್ದೀವೋ ಅದಕ್ಕಿಂತ ಭಯಂಕರವಾದಂತಹ ಪರಿಸ್ಥಿತಿ. ಎಷ್ಟೋ ಜನರನ್ನ ಅಲ್ಲಿಂದ ತೆಗೆಯೋದಕ್ಕಾಗಲೇ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ರು ಆಗದೆ ಸಾಮೂಹಿಕವಾಗಿ ಸಾವಿರಗಟ್ಟಲೆ ಜನರನ್ನ ಸುಟ್ಟು ಬೂದಿ. ಈ ಭೂಮಿ ಇಂಥ ದುರಂತವನ್ನ ಎದುರಿಸಬೇಕಾಗ್ತದೆ. ಇಂಥ ದುರಂತವನ್ನ ಈ ಲೋಕದಲ್ಲಿ ಕೊನೆ ಕಾಲದಲ್ಲಿ ಜನರು ಕಣ್ಣಾರೆ ನೋಡ್ಬೇಕಾಗ್ತದೆ. ಆದ್ರೆ ಇವೆಲ್ಲವುಗಳು ನಡೆಯುತ್ತಾ ಇದ್ರು ಜನರು ದೇವರಿಗೆ ಭಯಪಡದೆ ಬದುಕುತ್ತಾ ಇದ್ದಾರೆ ಅಂದ್ರೆ ಇದು ಎಂತ ಘೋರ ದುರಂತ. ದೇವರ ಕೋಪವು ಪ್ರಕೃತಿಯ ಮುಖಾಂತರವಾಗಿ ಮಾನವನ ಮೇಲೆ ಬೀಳುತ್ತಿರುವುದನ್ನ ಗಮನಿಸದೆ ಬದುಕುವಂತ ಕುರುಡರಾಗಿದ್ದಾರೆ, ಅಂಧಕಾರದಲ್ಲಿ ಮುಳುಗಿ ಹೋಗಿದ್ದಾರೆ. ಇಂಥ ಘೋರವಾದಂತ ಅನಾಹುತದ ಮಡಿಲಲ್ಲಿ ಮಲಗಿದ್ದಾರೆ. ಇಂಥವರನ್ನ ತಾನೇ ಎಚ್ಚರಿಸಿ ದೇವರ ಕೃಪೆಯಿಂದ ಅಂತಹ
ಘೋರ ಮರಣದಿಂದ ತಪ್ಪಿಸಿ ಕಾಪಾಡುವಂತ ಒಂದು ಶಕ್ತಿಯನ್ನ ದೇವರು ತನ್ನ ಸುವಾರ್ತೆಯಲ್ಲಿ ಇಟ್ಟಿದ್ದಾರೆ. ಈ ಕೊನೆ ಕಾಲದಲ್ಲಿ ಇವುಗಳನ್ನ ನೋಡುತ್ತಿರುವಂತ ನಾವು ಇನ್ನೂ ಹಾಗೆ ಕಣ್ಣು ಮುಚ್ಚಿ ಕುಳಿತುಕೊಂಡ್ರೆ ದುಷ್ಟನ ಸಾವಿಗೆ ಉತ್ತರವನ್ನ ದೇವರ ಮಕ್ಕಳಾದ ನಾವು ಕೊಡುತ್ತೇವೆ. ದೇವರ ವಾಕ್ಯವನ್ನ ಸಾರಬೇಕಾದಂತ ಸಮಯದಲ್ಲಿ ನಾವು ಅದನ್ನ ಕಣ್ಣಾರೆ ನೋಡುತ್ತಾ ಸುಮ್ಮಗೆ ಕುಳಿತುಕೊಂಡ್ರೆ ಎಚ್ಚರವಾಗದೆ ಮತ್ತೆ ಮತ್ತೆ ಇತ್ತ ದುರಂತಗಳನ್ನ ಈ ಭೂಮಿ ಎದುರು ನೋಡಬೇಕು. ಆ ಕಾರಣದಿಂದಲೇ ದೇವರು ತನ್ನನ್ನ ಪ್ರೀತಿಸುವಂತ ತನ್ನ ಮಕ್ಕಳಿಗೆ ಈ ಮಾತುಗಳನ್ನ ಹೇಳ್ತಾರೆ. ನಾನು ನಿಮ್ಮನ್ನ ಪ್ರೀತಿಸಿರುವುದು ಶಾಶ್ವತವಾದ ಪ್ರೇಮದಿಂದ, ನೀವು ನನ್ನನ್ನ ಪ್ರೀತಿಸಿರುವುದು ಎಂತಹ ಪ್ರೇಮ, ಎಂತಹ ಪ್ರಿಯ ಸಹೋದರ ಸಹೋದರಿಯರೇ, ದೇವರನ್ನ ಪ್ರೀತಿಸುವಂತ ಜನರಿಗೆ ಮಾತುಗಳನ್ನ, ಆತನ ಪ್ರೀತಿನ ದಿನನಿತ್ಯವೂ ಅನುಭವಿಸುತ್ತಿರುವಂತ ದೇವರ ಮಕ್ಕಳಿಗೆ ಮಾತುಗಳನ್ನ ಹೇಳ್ತಾನೆ. ದೇವರ ವಾಕ್ಯವನ್ನ ತಿಳಿದು ದೇವರ ಸತ್ಯವನ್ನ ಅರಿತು ದೇವರ ಕೃಪೆಯನ್ನು ಹೊಂದಿದವರಾಗಿ ದಿನನಿತ್ಯವೂ ದೇವರಿಗೆ ಸ್ತೋತ್ರ ಹೇಳಿ ಪ್ರಾರ್ಥನೆ ಮಾಡುವಂತ ತನ್ನ ಜನರಿಗೆ ಮಾತುಗಳನ್ನು ಹೇಳ್ತಾನೆ. ಕೋಟಿ ಕೋಟಿ ಜನರು ಈ ಲೋಕದಲ್ಲಿ ನಾಶವಾಗ್ತಿದ್ದಾರೆ. ಕಣ್ಣಿಗೆ ಕಾಣುವಂಥದ್ದು ಸ್ವಲ್ಪ ಜನ, ಕಾಣದೇ ಇರುವಂತ ದುರಂತಗಳು ಭೂಮಿ ಮೇಲೆ ದಿನನಿತ್ಯವೂ ನಡೆಯುತ್ತಾ ಇದೆ. ಪಾಪದ ನಿಮಿತ್ತ, ದೇವರ ವಾಕ್ಯವನ್ನ ಕೇಳದ ನಿಮಿತ್ತ, ದೇವರ ವಾಕ್ಯ ಸಿಗದ ನಿಮಿತ್ತ, ದೇವರ ವಾಕ್ಯದ ಅರಿವಿಲ್ಲದೆ ನಿಮಿತ್ತ ಈ ಲೋಕದಲ್ಲಿ ಜನರು ನಾಶ. ದೇವರು ಲೋಕದ ಮೇಲೆ ಪ್ರೀತಿ ಬಿಟ್ಟು ತನ್ನ ಒಬ್ಬನೆಯ ಮಗನಾದಂತ ಯೇಸು ಕ್ರಿಸ್ತನನ್ನು ಕಳಿಸಿಕೊಟ್ಟು ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಿದೆ, ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನನ್ನು ಕಳಿಸಿಕೊಟ್ಟು ಇಂತಹ ಘೋರವಾದಂತಹ ದುಸ್ಥಿತಿಯ ದುರ್ಮರಣಗಳಿಗೆ ಸಿಕ್ಕಿ ನಾಶವಾಗುವುದು ದೇವರಿಗೆ ಇಷ್ಟ. ಈ ಭೂಮಿ ಮೇಲೆ ಪಾಪದಲ್ಲಿರುವಂತ ಪ್ರತಿಯೊಬ್ಬ ಮಾನವ ದೇವರ ಉನ್ನತವಾದಂತ ರಕ್ಷಣೆಯನ್ನ ಅನುಭವಿಸುತ್ತಾ ತಂದೆಯಾದ ದೇವರ ರಾಜ್ಯದ ಆ ಒಂದು ಹಿಂಡಿನಲ್ಲಿ ಸೇರಬೇಕೆಂಬುದು ಆತನ ಚಿತ್ತವಾಗಿದೆ. ಅದಕ್ಕಾಗಿ ಸ್ವಾಮಿ ಆತನ ಶಾಶ್ವತವಾದಂತ ಪ್ರೀತಿ ಕೃಪೆಗಳ ನಮಗೆ ಅನುಗ್ರಹಿಸಿ ಆತನ ಉನ್ನತವಾದ ರಕ್ಷಣೆಯನ್ನ ನಾವು ಅನುಭವಿಸುವ ಹಾಗೆ ಮಾಡಿ, ಆತನ ಪ್ರೀತಿಯ ಸಂದೇಶಗಳನ್ನ ನಮ್ಮ ಹೃದಯವು ಅರ್ಥ ಮಾಡಿಕೊಂಡು ಅದೇ ಸಂದೇಶವನ್ನ ನಾಶವಾಗುತ್ತಿರುವಂತ ಇತರ ಜನರ ಬದುಕಿನಲ್ಲಿ ಬೆಳಕಾಗಿ ಸಾರುತ್ತಾ ಮುಂಬರುವಂತ ಇಂತಹ ದುರಂತಗಳಿಂದ ಅವರನ್ನ ತಪ್ಪಿಸುವಂತ ಅವಕಾಶವನ್ನ ತನ್ನ ಮಕ್ಕಳ ಜೀವಿತದಲ್ಲಿ, ತನ್ನ ಮಕ್ಕಳ ಕೈಯಲ್ಲಿ ಇಟ್ಟಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ಹೀಗೆ ಹೇಳ್ತಾನೆ, ನೀವು ಅವಸರದಿಂದ ಹೊರಡಬೇಕಾಗಿಲ್ಲ, ಓಡಿ ಹೋಗಬೇಕಾಗಿಲ್ಲ, ಯೆಹೋವನು ನಿಮಗೆ ಮುಂಬಲವಾಗಿ ಮುಂದುವರಿಯುವನು, ಇಸ್ರಾಯೇಲಿನ ದೇವರು ನಿಮಗೆ ಹಿಂಬಲವಾಗಿ ಇರು. ದೇವರ ಈ ಸುವಾರ್ಥ ಸೇವೆಯನ್ನ ನಾವು ಮಾಡಲು ಬಯಸುವುದಾದ, ದೇವರ ಸತ್ಯದ ಸುವಾರ್ತೆಯ ಸೇವೆಯಲ್ಲಿ ನಮಗೆ ಪಾಲು ಇದೆ ಎಂಬುದಾಗಿ ತಿಳಿದು ಆ ಕರ್ತವ್ಯವನ್ನ ನಿರ್ವಹಿಸಲು ಮನಸ್ಸು ಮಾಡುವುದಾದ್ರೆ, ದೇವರ ಸುಖದ ಸುವಾರ್ತೆಯನ್ನ ಸಾರುವಂತ ದೂತನ ಹಾಗೆ ನಮ್ಮ ಪಾದಗಳು ಅಂದವಾಗಿರಬೇಕೆಂಬುದಾಗಿ ಬಯಸಿದರೆ, ದೇವರ ಈ ಸುವಾರ್ತೆಯನ್ನು ಸಾರಬೇಕಾದ್ರೆ ಸ್ವಾಮಿ ಹೇಳ್ತಾನೆ, ನೀವು ಹೆದರಿ ಓಡಿಬೇಕಾಗಿ, ಅವಸರ ಮಾಡಬೇಕು. ನಾನು ನಿಮ್ಮ ಜೊತೆಗೆ, ನಿಮಗೆ ಮುಂಬಲವಾಗಿಯೂ ನಿಮಗೆ ಹಿಂಬಲವಾಗಿಯೂ ಇದೆ. ಈ ಭೂಮಿ ಮೇಲೆ ನಡೆಯುವಂತ ಯಾವ ಕಾರ್ಯಕ್ಕೂ ನೀವು ಹೆದರಬೇಕಾಗಿಲ್ಲ, ನಾನೇ ನಿಮ್ಮೊಂದಿಗೆ. ಪ್ರಿಯ ಸಹೋದರ ಸಹೋದರಿಯರೇ, ಈ ಕೊನೆ ಕಾಲದಲ್ಲಿ ದೇವರ ಮಕ್ಕಳಾದಂತ ನಾವು ಈ ಎಚ್ಚರಿಕೆಯ ಸಂದೇಶವನ್ನ ಈ ಲೋಕದ ಕಟ್ಟ ಕಡೆಗೆ ಸಾರಿ ಹೇಳಬೇಕಾಗಿ, ಇಂತಹ ದುರಂತಗಳನ್ನ ನಿಲ್ಲಿಸಬೇಕಾಗಿ, ದೇವರು ಬರುವುದರೊಳಗಾಗಿ ದೇವರ ರಾಜ್ಯಕ್ಕೆ ಕೋಟಿ ಕೋಟಿ ಆತ್ಮಗಳನ್ನು ಸಿದ್ಧಪಡಿಸಬೇಕಾಗಿ, ಒಂದೊಂದು ನರ ಪ್ರಾಣಿಯ ಸಾವಿನಲ್ಲಿಯೂ ಯೇಸು ಕ್ರಿಸ್ತನ ಶಿಲುಬೆಯ ಮೇಲನ ಆ ಒಂದು ಘೋರವಾದಂತ ಕ್ರಿಸ್ತನ ಮರಣವು ಅಡಕವಾಗಿದೆ. ಪ್ರತಿಯೊಬ್ಬ ಮಾನವನ ಮರಣದಲ್ಲಿ ಕ್ರಿಸ್ತನು ತಾನು ಶಿಲುಬೆಯ ಮೇಲೆ ಅನುಭವಿಸಿದಂತ ನೋವನ್ನ ಅನುಭವಿಸ,
ಈ ಕೊನೆ ಕಾಲದಲ್ಲಿ ದೇವರ ವಾಕ್ಯದ ಮುಖಾಂತರವಾಗಿ ಅಂತಹ ಘೋರವಾದ ಶಿಕ್ಷೆಯಿಂದ ತಪ್ಪಿಸಿ ಕ್ರಿಸ್ತನು ಸತ್ತು ಪುನರುತ್ಥಾನವನ್ನ ಹೊಂದಿ ದೇವರ ರಾಜ್ಯಕ್ಕೆ ಎತ್ತಲ್ಪಡುವಾಗ ಆದಂತಹ ಲೋಕದ ಸಂತೋಷವನ್ನ ನಾಶವಾಗುತ್ತಿರುವಂತಹ ಪ್ರತಿಯೊಬ್ಬ ಮಾನವನ ಪಾಪದ ಬಂಧನದಿಂದ ಬಿಡುಗಡೆಯಾಗುವಾಗ ದೇವರ ರಾಜ್ಯವನ್ನು ಅನುಭವಿಸುವುದಾಗಿದೆ. ಲೋಕನ್ ಬರೆದಂತಹ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಒಬ್ಬ ಪಾಪಿಯು ದೇವರ ಕಡೆಗೆ ತಿರುಗಿಕೊಂಡ್ರೆ ಪರಲೋಕವೇ ಸಂತೋಷಿಸುವುದು ಇಲ್ಲ. ಅಂತಹ ಉನ್ನತವಾದಂತ ಬೀಗದ ಕೈಗಳನ್ನ ತನ್ನ ಸುವಾರ್ತೆಯ ಮುಖಾಂತರವಾಗಿ ಸ್ವಾಮಿ ಸಭೆಯಲ್ಲಿ ತನ್ನನ್ನ ಪ್ರೀತಿಸುವಂತ ದೇವರ ಮಕ್ಕಳ ಕೈಯಲ್ಲಿ ಇಟ್ಟಿದ್ದ. ನಾನು ನಿಮ್ಮನ್ನ ಪ್ರೀತಿಸಿರುವುದು ಶಾಶ್ವತವಾದ ಪ್ರೀತಿ. ಅದಕ್ಕಾಗಿ ಪ್ರತಿದಿನ ನಾನು ನಿಮ್ಮೊಂದಿಗಿದ್ದೇನೆ, ನೀವು ಈ ಭೂಮಿ ಮೇಲೆ ನನ್ನನ್ನು ಆರಾಧಿಸುತ್ತಿದ್ದೀರಾ, ಪ್ರೀತಿಸುತ್ತಿದ್ದೀರಾ, ನನ್ನಲ್ಲಿ ಭಯಭಕ್ತಿಯವರಾಗಿ ಜೀವಿಸಿ. ಆದರೆ ಈ ಪ್ರೀತಿ ನನಗೆ ನೀವು ವ್ಯಕ್ತಪಡಿಸಬೇಕಾದ್ರೆ, ನೀವು ನನ್ನನ್ನು ಪ್ರೀತಿಸುತ್ತಿರುವುದಾದ್ರೆ ನಿನ್ನಂತೆ ಇರುವಂತ ನಿಮ್ಮ ನೆರೆಯ ನಾಶವಾಗುತ್ತಿರುವಂತ ಈ ಲೋಕದಲ್ಲಿ ಈ ದುರಂತಗಳಿಗೆ ಸಿಕ್ಕಿ ಇಂಥ ಪರಿಸ್ಥಿತಿಗಳನ್ನ ಎದುರಿಸುತ್ತಿರುವಂತ ಜನರ ಈ ಪರಿಸ್ಥಿತಿಗಳು ನಿಮ್ಮ ಕಣ್ಣಿಗೆ, ನಿಮ್ಮ ಹೃದಯಕ್ಕೆ ಗೋಚರವಾಗುವುದು. ನಿಮ್ಮನ್ನೇ ಎಚ್ಚರಗೊಳಿಸಲಿ. ನಿಮ್ಮನ್ನು ಪ್ರೀತಿಸಿ ನಿಮಗೆ ಕೊಟ್ಟಂತ ಈ ಕೃಪೆಗೆ ಅವರಿಗೂ ದೊರೆಯುವಂತಾಗುವಂತೆ ನಾನು ನಿಮ್ಮಿಂದ ನನ್ನ ದೂತರನ್ನ ಕಳುಹಿಸಿ ನಿಮಗೆ ಸಾರದಂತ ಸುವಾರ್ತೆಯನ್ನು ನಿಮ್ಮ ಕೈಯಲ್ಲಿಟ್ಟು ಆ ಶುಭದ ಸುವಾರ್ತೆಯ ಮುಖಾಂತರವಾಗಿ ದುರಂತಗಳು ತಪ್ಪು ಹಾಗೆ ನೀವು ಮಾಡಬೇಕಾದಂತಹ ಕಾರ್ಯಗಳಿಗಾಗಿ ಎದುರು. ಪ್ರಿಯ ಸಹೋದರ ಸಹೋದರಿಯರೇ, ಶುಭದ ಸುವಾರ್ತೆಯನ್ನ ಸಾರುವವರ ಪಾದಗಳು ಎಷ್ಟೋ ಅಂದವಾಗಿವೆ ಎಂಬುದಾಗಿ ಆ ಸುವಾರ್ತೆ ಸಾರುವಂತ ದೇವದೂತರು ಇಂದು ನಾನು ಮತ್ತು ನೀವು ಆಗಿದ್ದಾರೆ. ಹಾಗಾದಾಗ ಮಾತ್ರ ಇಂತಹ ದುರಂತಗಳು ನಿಂತು ಹೋಗಿ ಯೇಸು ಕ್ರಿಸ್ತನ ಮರಣವು ಸಂಭ್ರಮದಿಂದಲೂ ಸಂತುಷ್ಟಿಯಿಂದಲೂ ಸಮಾಧಾನದಿಂದಲೂ ಈ ಭೂಮಿ ಮೇಲಿರುವಂತಹ ಜಗದ ಜೀವಿತದಲ್ಲಿ ಕ್ರಿಸ್ತನನ್ನ ಎದುರುಗೊಳ್ಳಲಿಕ್ಕೆ ಬೇಕಾದಂತ ದೇವರ ಕೃಪೆಯಿಂದಲೂ ತುಂಬಿದಂತ ಜೀವಿತವನ್ನು, ಅಂತ ಜೀವಿತಕ್ಕಾಗಿ ಈ ಬೆಳಗಿನ ಜಾವದಲ್ಲಿ ಸ್ವಾಮಿ ನಮ್ಮನ್ನು ಎಚ್ಚರಪಡಿಸಿದ್ದಾನೆ. ಅಂತ ಹೋರಾಟಕ್ಕಾಗಿ ಮುಂದುವರಿಯಲೇಬೇಕಾದಂತ ಬಲವನ್ನು ನೀಡುವುದಕ್ಕೆ ಆತನು ನಮ್ಮ ಮುಂದಿಗಿದ್ದಾನೆ. ನಾನು ನಿಮ್ಮ ಸಂಗಡ ಇದ್ದೇನೆ. ನೀವು ಅವಸರದಿಂದ ಓಡಿ ಹೋಗಬೇಕಾಗಿಲ್ಲ, ಭಯಪಟ್ಟು ಹೆದರಬೇಕಾಗಿಲ್ಲ. ನಾನೇ ನಿಮ್ಮ ಜೊತೆಗೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ದೇವರು ಕೊಟ್ಟಂತೆ ಸಂದೇಶವನ್ನ ಕೊನೆ ಪಕ್ಷ ಒಂದು ದಿನ ಒಬ್ಬನಿಗಾದ್ರೂ ತಿಳಿಸುವಂತ ಕಾರ್ಯದಲ್ಲಿ ದೇವರ ಆತ್ಮವನ್ನು ಉಪಯೋಗಿಸಿಕೊಳ್ಳಲಿ. ಹೀಗೆ ಮಾಡುವಾಗ ನಮ್ಮ ಆಯುಷ್ಕಾಲದಲ್ಲಿ ಎಷ್ಟೋ ಜನರನ್ನು ಇಂತಹ ಘೋರವಾದಂತ ದುರಂತದಿಂದ ತಪ್ಪಿಸಿ ಪರಲೋಕದ ದೇವರ ಸನ್ನಿಧಾನದಲ್ಲಿ ನಿಲ್ಲಿಸುವಂತ ಅವಕಾಶವನ್ನ ದೇವರು ನಮ್ಮಿಂದ ನಮ್ಮ ಜೀವಿತದಲ್ಲಿ ಒದಗಿಸಿಕೊಟ್ಟು ಕಾರ್ಯ ಮಾಡುವಂತೆ ದೇವರ ಆತ್ಮನಿಗೆ ನಮ್ಮನ್ನು ಒಪ್ಪಿಸಿಕೊಡುವ ಹಾಗೆ ಈ ಬೆಳಗಿನ ಜಾವದಲ್ಲಿ ನಮ್ಮೆಲ್ಲರನ್ನ ಸ್ವಾಮಿ ಆಶೀರ್ವಾದ ಮಾಡಲಿ. ದಿನನಿತ್ಯವೂ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ. ಆತನು ಬರುವಾಗ ಆತನಿಂದ ಆಗುವಂತ ಶಾಶ್ವತವಾದ ಪ್ರೀತಿಯ ಕೊಡುಗೆಯನ್ನ ಕೊಟ್ಟಂತ ತೃಪ್ತಿ, ಆತನ ಸನ್ನಿಧಾನದಲ್ಲಿ ಭಯವಿಲ್ಲದೆ ನಿರಾತಂಕವಾಗಿ ನಿಲ್ಲುವಂತ ಕೃಪೆ ನಮ್ಮೆಲ್ಲರಿಗೂ ದೊರೆಯಲಿ ಎಂಬುದು ನನ್ನ ಪ್ರಾರ್ಥನೆ ಆಗಿದೆ. ದೇವರ ವಾಕ್ಯ ಭಾಗವನ್ನು ಆಶೀರ್ವಾದ. ಮುಕ್ತಾಯಕ್ಕೆ ಹೋಗೋಣ. ಮುಕ್ತಾಯದ ಪ್ರಾರ್ಥನೆಯನ್ನು ಮಾಡುವಾಗೆ ಅನೇಕ ಪ್ರಾರ್ಥನೆ ವಿಜ್ಞಾಪನೆಗಳಿವೆ. ನನ್ನ ಜೊತೆಯಲ್ಲಿ ಇವತ್ತು ಸಹೋದರಿ ಅನೆಯವರಿದ್ದಾರೆ. ಅವರು ಈ ವಿಜ್ಞಾಪನೆಗಳನ್ನ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮಾಡಬೇಕಾದಂತ ವಿಜ್ಞಾಪನೆಗಳು ನಿನ್ನೆ ಈ ವಿಷಯಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತೀವಿ. ಇದನ್ನ ಮುಂದುವರಿಸೋಣ. ಡಾಕ್ಟರ್ ಹೇಮಾ ಅವರ ಟ್ರಾನ್ಸ್ಫರ್ ವಿಷಯವಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಡಾಕ್ಟರ್ ಹೇಮಾ ಅಂತಕ್ಕಂಥವ್ರು ಅವರು ಚೆನ್ನೈನಲ್ಲಿದ್ದಾರೆ. ಅವರಿಗಾಗಿ ಟ್ರಾನ್ಸ್ಫರ್ಗಾಗಿ ಆಗಿರುವಂತ ವಿಷಯದಲ್ಲಿ ದೇವರವರಿಗೆ ಕಾರ್ಯ ಮಾಡಲಿ, ಅವ್ರಿಗೆ ಬೇಕಾದ ಸಹಾಯವನ್ನು ನೀಡಲಿ ಎಂಬುದಾಗಿ ಪ್ರಾರ್ಥಿಸಬೇಕು. ಜಾನ್ ಡೇವಿಡ್ ಅವರು ಕುಟುಂಬದ ಸಮಸ್ಯೆಗಾಗಿ ಪ್ರಾರ್ಥಿಸಲು ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಂಡು
ಹಾಗೂ ಪ್ರೇಮನಾಥ್ ಅವರ ಕುಟುಂಬದಲ್ಲಿ ಅವರು ಕಳೆದುಕೊಂಡಿರುವಂತ ಅವರ ಕುಟುಂಬಗಳಲ್ಲಿ ಅವರ ಸಂಬಂಧಿಕರು ರಾಧಮ್ಮ ಅವರನ್ನ ಬಿಟ್ಟು ಹೋಗಿರುವುದರಿಂದ ಆ ಕುಟುಂಬಕ್ಕಾಗಿರುವಂತಹ ದುಃಖದಿಂದ ದೇವರವರನ್ನ ಸಮನಪಡಿಸಿ ಅವರಿಗೆ ಸಮಾಧಾನವನ್ನು ನೀಡಲಿ, ಸಂತೈಸಲಿ ಎಂಬುದಾಗಿ ಪ್ರಾರ್ಥಿಸಿ. ಸಹೋದರ ರವಿ ಬೆಳ್ಳಾರಿ ಅವರು ದಿನನಿತ್ಯವೂ ಪ್ರಾರ್ಥನೆಗಾಗಿ ಕೇಳಿಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು. ಹಾಗೂ ಪ್ರಕೃತಿ ವಿಕೋಪಕ್ಕೊಳಗಾಗಿ ನಾಶವಾಗುತ್ತಿರುವಂತ ಹಾಗೂ ಕುಟುಂಬಗಳಿಗಾಗಿ ಉಳಿದಿರುವಂತ ಜನರಿಗಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ಕ್ರೈಸ್ತ ಶಾಲೆಗಳಲ್ಲಿ ಇವತ್ತು ಸಂಕಷ್ಟ ಎದುರಾಗಿದೆ. ಕಾರಣ ಇಷ್ಟೇ, ನಮ್ಮ ಭಾರತ ದೇಶದಲ್ಲಿ ಅನೇಕ ಕಡೆ ಅವರವರ ಧರ್ಮದ ಜನರ ಮುಖಾಂತರವಾಗಿ ಇವತ್ತು ಶಾಲೆಗಳು ತೆರೆದಿರುವುದರಿಂದ ಕ್ರೈಸ್ತ ಶಾಲೆಗಳಿಗೆ ಅಡ್ಮಿಷನ್ಸ್ ಕಡಿಮೆ ಆಗಿದೆ. ಹೀಗಾಗಿ ಕ್ರೈಸ್ತ ಶಾಲೆಗಳು ಕಂಗೆಟ್ಟು. ಇದಕ್ಕಾಗಿ ದೇವರು ಕಾರ್ಯ ಮಾಡಲಿ. ಕ್ರೈಸ್ತ ಶಾಲೆಗಳು ದೇವರ ಸಂದೇಶವನ್ನ ಸಾರುವಂತ ಅವಕಾಶವನ್ನ ದೇವರು ಕೊಟ್ಟಿರುವುದರಿಂದ ಸಣ್ಣ ಮಕ್ಕಳು ದೇವರ ವಾಕ್ಯದಲ್ಲಿ ಬೆಳೆಯುವಂತ ಅವಕಾಶವನ್ನ ಅಲ್ಲಿ ಹೆಚ್ಚಾಗಿ ದೇವರು ಒದಗಿಸಿಕೊಡುವುದರಿಂದ ಎಲ್ಲದಕ್ಕಿಂತ ಹೆಚ್ಚಾಗಿ ಸುವಾರ್ತೆ ಸೇವೆ ಆ ಶಾಲೆಗಳ ಮುಖಾಂತರವಾಗಿ ಬಹಳ ಸುಲಭವಾಗಿ ಒಂದು ಮಗುವಿನ ಹೃದಯವನ್ನ ಮುಟ್ಟುವಂತ ಕೆಲಸ ಆಗಬೇಕಾಗಿರುವುದರಿಂದ ದೇವರು ನಮ್ಮ ಶಾಲೆಗಳನ್ನ ಸಂರಕ್ಷಿಸಲಿ, ಅದಕ್ಕೆ ಬೇಕಾದ ಸಹಾಯಗಳನ್ನ ನೀಡಲಿ, ಜನರು ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸುವಂತಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ ಕೇಳ್ಕೊಳ್ತೀನಿ. ಸಹೋದರಿ ಆನೆಯವರು ಪ್ರಾರ್ಥಿಸಬೇಕೆಂದಾಗಿ ನನ್ನ ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡಿ. ಸಹೋದರ ಡೇವಿಡ್ ಅವರ ಕೆಲಸಕ್ಕಾಗಿ ಪ್ರಾರ್ಥನೆ ಮಾಡಿ. Thank you, Uncle. ಮತ್ತೆ Let's ಯಾವ್ದಾದ್ರು pray. Our most precious loving Father, thank you, Jesus, for this wonderful time and opportunity that you have given to us to come before thy presence. Thank you and praise you, Father, for this beautiful morning that you have blessed us to see. Thank you, Lord. We praise you. We thank you for the new day, a new life, a new breath, Lord Jesus, Father in heaven. We thank you for each and every families on this world that you have blessed us with, Father. We pray that you draw them closer to you and they submit to you with all their heart and with all their mind, Lord Jesus. Help them in all their doings, Father. Lord, you are the only one who knows what each one of us is going through and weighs on us, Lord. We pray that, Lord, you give each and every family the strength to overcome whatever problems, pain they are going through, Lord, because you will wipe away every tears. Let every sorrow will turn into joy, Father. This precious morning, I pray for Dr. Hema, who's humbly requested for us to pray for her to get transferred and get back to her place, Lord Jesus. Father, only you can do wonders because there's nothing which is impossible by you, Lord. We ask you, Father, that you would hear our prayer. Many of us are praying for her, Lord Jesus, that she would get back safely, get a transfer, talk to the authorities, talk to the officers, Lord Father. Even the family needs her, Lord Jesus, no matter how hard it is, but only you can make things easy for her so that she can get back to her family and she may thank you and praise you for her blessings, Lord Jesus. Pray for Uncle John David, Father. Lord, you please help them in all their doings, Lord. We don't know what is the problem that he is facing. What is he really need in life, oh Father. Lord, we place that request. Touch your mighty hand upon Uncle David and his family. Strengthen him. Give him the courage. Help him to be positive. Help him to be trust in you, have faith in you, have hope in you. As faith as small as mustard seeds, Lord Jesus, because you make all things beautiful. You make all things perfect at the right time, Father. Shower your blessings upon Uncle and family, Lord. Strengthen him, Lord Jesus. Talk to him, Father. Pour out your hope on him, Lord. Thank you, Jesus, for hearing our prayer. Thank you, Lord, that you will set his
family in the right place, the right time. Help all the wonders to happen in. Give him the courage, Father. Help him to hang on there, Lord Jesus, because we need to wait for the right time to come. Thank you and praise you, Father in heaven. I pray for Mr. David, Lord Jesus, who's requested for the job that he's hunting for. Lord, you are a Father. You are the giver, because everything happens in our life at the right time, Lord. Help Mr. David to find a suitable job, a best job according to thine will, thine plan, oh Father. Give him the patience to wait on for your timings, because your timings is a perfect timings. Your timing is the right timings, Father. Whatever comes through you will be for everlasting. Shower your blessings upon David so that he should find a better job, a better place, according to his desire, Lord. We ask you to fulfill his desire of the heart. Talk to him, Lord. Touch him and give him patience to wait for the right time, Lord. Thank you, Jesus, for answering a prayer. Thank you, Father, for blessing him a job. Thank you, Father, that every interview that he goes, every resume that he's been, bless them, Lord. Touch your mighty wounded hand upon them and bless them and lead him to the right place, the right job, the right timing, so that you should thank you and praise you and worship you, Father. Thank you, Lord, for hearing a prayer. Thank you, Father, that you will do wonders at the right time. Thank you, Lord Jesus. Thank you, Father. Pray for Premnath Kolkar and family, Lord Jesus. Lord, as they've lost their loved ones, Father, you know how difficult it is to lose someone that's still so raw in our heart, is so fresh as morning in our heart, Lord Jesus. Strengthen their family, give them the courage, give them the strength, Father. Help them to ease their pain, Father in heaven. Thank you, Jesus, for strengthening them. Thank you, Father, for lifting them up from that situation, Lord Jesus. Take care of them and their family, Father. As they're mourning, Lord Jesus, wipe away their tears. Help them to be strong and courageous, Lord. We've come into this world. We're all here, Father in heaven, that you will not let us do anything that we need, Father. Lord, bless Uncle and entire family and strengthen them. Help them not to give up, Father. Strengthen them in this time of mourning, Lord Jesus. Be with them, Father. Pray for Ravi Ballari, brother, Lord. Thank you, Jesus. Father, he's been going through a lot of pain with his leg. He's been going a lot of things in his life, oh Father. Lord, we humbly request, because you are a healer, you are a doctor, you are a medicine, you are a surgeon, Father. You have done wonders, Lord Father. You have just a little word will bless him and heal his pain in his leg, Lord Jesus. Ease him, Father. Give him relief from his pain, Father, so that he may come to you and thank you and praise you, Father, for doing wonders. Heal his mighty hand, Lord Jesus. You are the blessing for each and every one of us. Just a little word would heal him. This moment, this hour, we request, we humbly pray and ask that Jesus' name touch him and heal him, Father. Thank you, Lord. Praise you, Father. Thine will be done, Lord Jesus. Thank you once again, Father in heaven. I pray for all the children, Christian children, Father. Be with them, Father. Problem that will come our way, Lord. Help everyone fight a silent battle, Father. Let them find peace, comfort in you through Jesus Christ, Lord. It's only possible through you, Father. Lord, open the door of their heart. Open the door of their heart and talk to them, Father. Talk to them and make them feel that you are around them. You are there with them to guide them, to protect them, to lead the right way, the right path, oh Father in heaven. Lord, that you are our Father, you are our Lord, that whoever comes to you will not go empty-handed, Lord Jesus. Father in heaven, the world suffers and bleeds. It hurts to know, to see that how many children are struggling, how many parents are struggling for them to put them into the right school, the right education, Father. Touch every heart,
Lord. More and more children may come to the school to know the truth of you, to sing praises in Him, to thank you and to get to know you, Father, to come closer to you, Lord. Touch their heart, touch their soul, so that they may come to the schools, so they come to the perfect administration that lead them that way, Lord Jesus. It's only possible by you, Father. Yes, Lord, the heart of stone, you are the one who will melt them, Lord. Yes, thank you, Jesus. Thank you, Father, for every blessing that you have given. Thank you, Father in heaven, that you are all the time there to help us, to give us, and when we ask, it will always come to us at the right time. Give us patience, Father. Bless every children, every Christian school, every Christian children, so that they may be light to others, that they may show the path, the right way, the right time. Thank you, Jesus. Praise you. Pray for the vineyard, the land side, Lord Jesus. Father, so many people are washed away in the mud, in the landslide, oh Father. There's so many animals, there's so many pets have been washed away. They've been buried deep inside, Lord. A heart of stone that never hurts, Lord Jesus. Father, a heart that all the people are praying for them, all them to wake up. There's so many little ones, younger ones, older ones have been trapped under, Father. Give them the courageous heart, Father. Give them the hope, Father in heaven, Lord, as we swim in the ocean. Just a little, a stick might help us to save and reach the shore safely, Father. Lord, only you can give them the courageous heart. Help them, give them the loyal heart. Help them to thank you and praise you for their rescue, Lord. They've lost their life, they've lost their pets, they've lost their children, they've lost their home, oh Father. Don't know why is this happened, Lord Jesus. Forgive them, oh Father. Forgive them if they've caused you pain. Forgive them if they've hurted you, Lord. Grant them this relief, Lord Jesus. Safeguard them under thy feathers. Raise them up from the landslide, Lord Jesus. Thank you, Father. I praise you, Lord. Yes, Father. We know you are caring, you are loving, you are giving. Let every heart become strong, Father. It hurts sometimes, but it will be fully alive and kicking in this thing, Lord. All the glory of God may be this way, Father, according to thine will, Lord Jesus. Jesus saw you're seeing the suffering, Father. Please, Lord, that you're not hiding. You're always there to wipe away our tears. You're always there to bring joy to every heart, Father. Thank you, Jesus, for the wonderful message that's been given by Uncle today. Thank you, Lord. Help us to put everything into practice. Knock the door of our heart so that we may understand what is being preached to us, so that we may be a light to others. As Christians, you brought us into this world and give us the light of Father. Thank you, Jesus. I praise you, Father. Pray for Uncle Lokesh. Be with him and guide him and bless him, fulfill the desire of his heart, Lord. I pray for Uncle and his family. Bless him and guide him and protect him, Lord Jesus. Pray for Auntie Evelyn, Lord. Shower your blessings upon them. Guide them and bless her and take care of her, Lord Jesus. Pray for Uncle Premath too, Lord. Strengthen him and his family, Lord. Thank you, Father, for all your blessings. Thank you for guiding us, protecting us, taking care of us. Forgive all the sins that we have committed. Grant a place in your eternal kingdom. In Jesus' precious name I pray. Amen. ಪರಲೋಕದ ಆಮೆನ್. ಪ್ರಾರ್ಥನೆ ಮಾಡಿಕೊಂಡು ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರು. ನಮ್ಮ ಅನುದಿನದ ಆಹಾರವನ್ನು ಹೊತ್ತು ನಮಗೆ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರ ನಿನ್ನನ್ನು ಪ್ರೀತಿಸಿದಂತ ಎಲ್ಲಾ ನಿನ್ನ ಭಕ್ತರ ಸಂಗಡ ಸದಾ ಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. Amen.
ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಕೂಡಿ ಬಂದಂತ ದೇವರ ಮಂದಿಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ವಂದಿಸುತ್ತಾ ಈ ಬೆಳಗಿನ ಜಾವದಲ್ಲಿ ದೇವರ ಸೇವೆಯ ಭಾರವನ್ನು ಹೊತ್ತು ನಿರ್ವಹಿಸುವಂತ ಕಾರ್ಯದಲ್ಲಿ ದೇವರ ಸೇವೆಯ ನೊಗವನ್ನ ಹೊರುತ್ತಿರುವಂತ ದೇವರ ಮಕ್ಕಳಿಗೆ ಮತ್ತೊಮ್ಮೆ ನಾನು ಕೃತಜ್ಞತೆಯೊಂದಿಗೆ ದೇವರ ಪ್ರೀತಿಯ ಸಂದೇಶವನ್ನ ಕೋರುತ್ತಾ ಆಶೀರ್ವಾದದೊಂದಿಗೆ ದಿನನಿತ್ಯವೂ ಕರ್ತನು ನಮ್ಮನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ಹಾಗೂ ಈ ಕೂಟಗಳಲ್ಲಿ ಇನ್ನು ಹೆಚ್ಚಿನ ರೀತಿಯಲ್ಲಿ ದೇವ ಜನರು ಬಂದು ಸೇರಿ ದೇವರ ಸೇವೆ ಇನ್ನಷ್ಟು ಬಲ ಹೊಂದುವಂತೆ ದೇವರು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಬೆಳಗಿನ ಜಾವದಲ್ಲಿ ಕರ್ತನು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ದೇವರ ಕೃಪೆ ಶುಭ ನಮ್ಮೊಂದಿಗಿರಲಿ. ಎಲ್ಲರಿಗೂ ಬೆಳಗಿನ ಶುಭಾಶಯಗಳು. ದೇವರ ನಮ್ಮನ್ನ ಆಶೀರ್ವಾದ. Thank you, Pastor. Thank you, uncle.